ನಾವು ಬಡ್ಕಲಕ್ಕೆ ಹೋಗ್ತಾ ಇದ್ದೇವೆ. ಕಾರು ಬೋಟ್ ಆಗಿದೆ ಗೈಸ್ ನೋಡಿ. ತನ್ನ ನಿನ್ಗೆ ಬೇಕಾ ಪಾನಿಪುರಿ? ಬೇಕಾ? ಮಸಾಲೆ ಪುರಿ ತಿಂದಿರುವುದು. ಪಾನಿಪುರಿ ಅಲ್ಲ. ಫೈನಲಿ ಮುರುಡೇಶ್ವರ ಬಂದು ನಾವು ರೀಚ್ ಆಗ್ತೀವಿ. ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮುಸ್ತಫಾ ವಿಟ್ಲ. ಕರ್ನಾಟಕ ಸಫಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬಡ್ಕಲಕ್ಕೆ ಹೋಗ್ತಾ ಇದ್ದೇವೆ. ಬಡ್ಕಲ್ ಅಂತ ಹೇಳಿದ್ರೆ ನಾವು ಅಂತ ಹೇಳಿದ ಕಾರಣ ಕಾರ್ ಖಾಲಿದೆ, ನಾವು ಅಂತ ಯಾರನ್ನೋ ಹೇಳ್ತಾ ಇದ್ದೀರ ಅಂತ ನೀವು ಅನಿಸ್ಬೋದು. ನನ್ನ ಫ್ಯಾಮಿಲಿಯನ್ನು ಕರ್ಕೊಂಡು ಬಡ್ಕಲ್ ಹೋಗ್ತಾ ಇದ್ದಾನೆ. ನನ್ನ ತಾಯಿ, ನನ್ನ ತಂಗಿ ಮತ್ತೆ ಅಜ್ಜಿ ಬರ್ತಾರಂತ ಗೊತ್ತಿಲ್ಲ. ಅವ್ರಿಗೆ ಇನ್ನೂ ಸಹ ಹೇಳಲಿಲ್ಲ ಎಲ್ಲಿಗೆ ಹೋಗ್ತೇನೆ ಅಂತ ಹೇಳಿ. ಸಡನ್ ಒಂದು ಸರ್ಪ್ರೈಸ್ ಆಗ್ಲಿ ಅಂತ ಹೇಳಿ ಹೇಳಿದ್ದೇನೆ. ಒಂದು 12:30 ಆಗುವಾಗ ರೆಡಿ ಆಗಿರಿ, ನಾನು ಬರ್ತೇನೆ, ಎಲ್ಲಿಗಾದ್ರೂ ಹೋಗುವ ಅಂತ ಹೇಳಿ. ಬಡ್ಕಳಕ್ಕೆ ಯಾಕೆ ಹೋಗ್ತೀರ ಅಂತ ಹೇಳಿದ್ರೆ, ಅಲ್ಲಿ ನನ್ನ ಫ್ಯಾಮಿಲಿ ಮನೆ ಇದೆ, ನನ್ನ ಸಂಬಂಧಿಕರ ಮನೆ ಇದೆ. ಅಲ್ಲಿ ಹೋಗಿ ಇವಾಗ ಈ ಒಂದು ಮಲೆಗೆ ಬಡ್ಕಳದ ಆ ಕಡೆ ಹೊನ್ನಾವರ, ಮುರುಡೇಶ್ವರ ಒಳ್ಳೆ ವೈಬ್ ಇದೆ. ವೈಬ್ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಚಂದ ಇರುವಂತಹ ತುಂಬಾ ಜಾಗ ಎಲ್ಲ ಇದೆ. ಅಲ್ಲಿಗೆಲ್ಲ ನಾವು ಹೋಗ್ತಾ ಇರ್ತೇವೆ, ನಾವು ಫ್ರೆಂಡ್ಸು ಕಸಿನ್ಸ್ ಎಲ್ಲ. ಆದ್ರೆ ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗ್ಲಿಲ್ಲ. ಹಾಗೆ ಸರ್ಪ್ರೈಸ್ ಆಗಿ ಹೋಗುವ ಅಂತೇಳಿ. ವಿಡಿಯೋದಲ್ಲಿ ಫ್ಯಾಮಿಲಿಯನ್ನು ತೋರಿಸ್ಲಿಕ್ಕೆ ಚಾನ್ಸ್ ಇಲ್ಲ, ತುಂಬಾ ಕಡಿಮೆ. ಯಾಕಂತ ಹೇಳಿದ್ರೆ ಅವರು ಬರ್ಲಿಕ್ಕಿಲ್ಲ ವಿಡಿಯೋದ ಮುಂದೆ. ಸೊ ಆದಷ್ಟು ಎಲ್ಲ ಕವರ್ ಮಾಡ್ತೀನಿ ನಿಮ್ಗೆ ತೋರಿಸ್ಲಿಕ್ಕೆ. ಓಕೆ, ಹೇಗೆ ಆಗ್ತದೆ, ಹೇಗೆ ಆಗ್ಬಹುದು ಅಂತ ಹೇಳಿ ನೋಡುವ. ಇವಾಗ ಜಸ್ಟ್ ನನ್ನ ಊರಿಂದ ಹೊರಡಿದಷ್ಟೇ ನಾನು, ವಿಟ್ಲದಿಂದ. ಓಕೆ, ಒಳ್ಳೆ ಮಳೆ ಬರ್ತಾ ಇದೆ ಹೊರಗಡೆ, ನೋಡ್ಬೋದು ನಿಮ್ಗೆ. ಈಗ ಈ ರೇಂಜಲ್ಲಿ ಮಳೆ ಬರ್ತಾ ಇದೆ. ಮಳೆಗೆ ಈ ಒಂದು ಮಧ್ಯಾಹ್ನದ ಹೊತ್ತಲ್ಲಿ ಸೀದಾ ಹೋಗುದು. ಇಲ್ಲಿಂದ ಒಂದು ಆಲ್ಮೋಸ್ಟ್ 180-200 ಕಿಲೋಮೀಟರ್ ಹತ್ರ ಇದೆ ರೂಟ್ ಅಂತ ಹೇಳಿದ್ರೆ. ವಿಟ್ಲ, ಕಲ್ಲಡ್ಕ, ಮ್ಯಾಂಗ್ಳೂರು, ಉಡುಪಿ, ಕುಂದಾಪುರ, ಬೈಂದೂರು, ಬಡ್ಕಲ. ಓಕೆ, ಮೇ ಬಿ ಬಡ್ಕಲದಲ್ಲಿ ಇವತ್ತು ಸ್ಟೇ ಆಗಿ ನಾಳೆ ಆಗಿರ್ಬೋದು ಅಲ್ಲಿಂದ ನೋಡೋದು ನಾವು ಪ್ಲೇಸಸ್ ಎಲ್ಲ. ಸೊ ಓಕೆ, ಮುಂದಿನ ವಿಡಿಯೋದಲ್ಲಿ ನೋಡುವ. ಗೈಸ್, ಟ್ಯಾಂಕ್ ಫುಲ್ ಆಯ್ತು ನೋಡಿ. ವಿಟ್ಲದ HP ಪಂಪ್ ಅಲ್ಲಿ ಪೆಟ್ರೋಲ್ ಹಾಕೊಂಡು ಹೊರಡಿ ನೋಡುವ ಎಲ್ಲಿ ತನಕ ಹೋಗ್ತೇವೆ, ಯಾವ ತರ ಪ್ಲಾನ್ ಇದೆ ಅಂತೇಳಿ. ಸದ್ಯಕ್ಕೆ ಬಡ್ಕಲ ಅಂತೇಳಿ ಪ್ಲಾನಿಂಗ್ ಇದೆ ನಂದು. ಮನೆಯವ್ರ ಹತ್ರ ಇನ್ನೂ ಸಹ ಹೇಳಲಿಲ್ಲ. ಸುಮ್ಮನೆ 12 ಗಂಟೆಗೆ ಹೋಗ ರೆಡಿಯಾಗಿ ನಿಲ್ಲಿ, ಒಂದು ಕಡೆ ಹೋಗ್ಲಿಕ್ಕಿದೆ ಅಂತ ತಾಯಿ ಹತ್ರ ಹೇಳಿದ್ದೇನೆ ನಾನು. ನೋಡುವ, ಬಡ್ಕಲ ಹೋಗಿ ಅಲ್ಲಿಂದ ಮುರುಡೇಶ್ವರ, ಹೊನ್ನಾವರ ಎಲ್ಲ ಹೋಗುವ ಪ್ಲಾನ್ ಇದೆ. ಯಾವ್ದು ಯಾವ ತರ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ಯಾವ್ದು ಪ್ಲಾನ್ ಮಾಡಿ ಹೋಗುದಿಲ್ಲ. ಹೋಗುದಿದ್ರೆ ಒಬ್ನೇ ಹೀಗೆ ಹೋಗುದು. ಈ ಸರ್ತಿ ಫ್ಯಾಮಿಲಿ ಜೊತೆ ಹೋಗುವ ಅಂತ ಹೇಳಿ ಪ್ಲಾನ್ ಮಾಡಿದ್ದೇನೆ. ಏನಿದ್ರು ನೋಡುವ. ಇವತ್ತು ನಾವು ಬಡ್ಕಳದಿಂದ ಹೊನ್ನಾವರ ಹೋಗ್ತಾ ಇದ್ದೇವೆ. ಇದು ನಾನು ಟ್ಯಾಕ್ಸಿ ಮಾಡಿ ಜನರನ್ನ ಹಾಕ್ತಾ ಇರೋದಲ್ಲ. ಇದೆಲ್ಲ ನನ್ನ ಫ್ಯಾಮಿಲಿ, ಚಿಕ್ಕಮ್ಮನ ಮಕ್ಕಳು, ತಂಗಿ, ಇದು ಚಿಕ್ಕಮ್ಮನ ಮಗ, ಇದು ಮಗಳು, ಅದು ಮಗ, ಇನ್ನೊಂದಿದೆ. 5 ಸೀಟರ್ ಕಾರಲ್ಲಿ ಒಂದು 10 ಜನ ಹೋಗ್ತಾ ಇದ್ದೇವೆ. ನೋಡುವ ಏನೆಲ್ಲ ಆಗುತ್ತೆ ಅಂತೇಳಿ. ಅಲ್ಲಿ ಇಕೋ ಬೀಚ್ ಇದೆ ಅಂತೆ. ಮತ್ತೇನಿದೆ ಮಿಶು? ಕಾಸರಗೋಡು. ಮತ್ತೆ ಕೇರಳ ಕಾಸರಗೋಡು ಅಲ್ಲ, ಇದು ಹೊನ್ನಾವರ ಕಾಸರಗೋಡು. ಮತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್, ಅದೇ ತರ ಬೇರೆ ಬೇರೆ ವೆರೈಟೀಸ್ ಇದೆ. ಇವರು ನಮ್ಮ ಗೈಡು, ಬಡ್ಕಳದವ್ರು ಇಬ್ರು.
ಇಲ್ಲೊಬ್ಳು ಇದ್ದಾಳೆ, ಇವಳೊಬ್ಳು. ಯಾವ್ದಕ್ಕೂ ನೋಡೋಣ, ಇವರು ಯಾರ ಫೇಸ್ ಬರುದಿಲ್ಲ ಅಂತೇಳಿ ಇವ್ರಿಗೆ ಗೊತ್ತಿಲ್ಲ. ಇವಾಗೆಲ್ಲ ಫೋರ್ಸ್ ಕೊಡ್ತಾ ಇದ್ದಾರೆ. ಯಾವ್ದಕ್ಕೂ ನೋಡುವ ಯಾವ ತರ ಆಗುತ್ತೆ ಅಂತೇಳಿ. ಓಕೆ, ಕಾರು ಬೋಟ್ ಆಗಿದೆ ಗೈಸ್, ನೋಡಿ. ಹೇಗುಂಟು? So beautiful, so elegant, just looking like a wow. Just looking like a wow. So beautiful, so elegant, just looking like a wow. Orange, wow, wow, wow. Black color, wow. Orange, wow, wow, wow. Magenta color, oh my god, wow. And my beautiful color, purple, purple. So beautiful, so elegant, just looking like a wow. ಕನ್ನಡದಲ್ಲಿ ಮಾತಾಡ್ರ? ಬರುದಿಲ್ಲ. ನಾವೀಗ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಅವಳು ತಾಯಿ ತರ ಮಾಡೋದು ಮಗು. ನಿಮ್ಮ 3 ಮಕ್ಕಳು ಕಾಣ್ತಾ ಇದೆ, ಸಾಕು. ಫೈನಲಿ ಮುರುಡೇಶ್ವರ ಬಂದು ನಾವು ರೀಚ್ ಆಗಿದ್ವಿ. ನೋಡಿ, ಇದು ಮುರುಡೇಶ್ವರ ಕ್ಷೇತ್ರ ಅಂತ ಹೇಳ್ತೇವೆ. ಇಲ್ಲಿ ಪ್ರತ್ಯೇಕತೆ ಏನಂತ ಹೇಳಿದ್ರೆ, ಇಲ್ಲಿ ಬೋಟಲ್ಲಿ ಹೋಗಿ ಫಿಶಿಂಗ್ ಮಾಡ್ತಾರೆ. ಅದೇ ತರ ಇಲ್ಲಿ ಒಂದು ಶಿವನ ಕ್ಷೇತ್ರ ಇದೆ, ದೊಡ್ಡ ಶಿವನ ವಿಗ್ರಹ ಕೂಡ ಇದೆ. ತೋರಿಸ್ತೇನೆ ನಿಮ್ಗೆ ನಾನು. ನೋಡಿ, ಅದೇ ತರ ಪ್ರವಾಸಿಗರ ಗಮನಕ್ಕೆ ಅಂತ ಹೇಳಿ ಇಲ್ಲಿ ತುಂಬಾ ಕಡಲ ಕಿನಾರೆ ಆದ್ರಿಂದ ಅಟೆನ್ಷನ್ ಆಫ್ ಟೂರಿಸ್ಟ್ ಅಂತ ಹೇಳಿ 2-3 ವಿಷಯಗಳು ಕೊಟ್ಟಿದ್ದಾರೆ. ಅದು ಯಾವಾಗಲೂ ನಾವು ಪಾಲಿಸಬೇಕು ಇಂಥ ಕಡೆ ಬರುವಾಗ. ಇದಾಗಿದೆ ಮುರುಡೇಶ್ವರ ಕಡಲ ಕಿನಾರೆ ಹಾಗೂ ಕ್ಷೇತ್ರ. ನೋಡಿ, ಇದು ನವೀನ ಬೀಚ್ ಅಂಡ್ ರೆಸ್ಟೋರೆಂಟ್ ಅಂತ ಹೇಳಿ. ಸಾಧಾರಣ ನಮ್ಮ ಮನೆಯೆಲ್ಲ ಫೌಂಡೇಶನ್ ಮಣ್ಣ ಕೆಳಗಡೆ ಹಾಕಿರ್ತಾರೆ. ಇದೊಂದು ನೋಡಿ, ಇದೊಂದು ಅವಸ್ಥೆ ಇದೆ. ಕಡಲಲ್ಲಿ ರೆಸ್ಟೋರೆಂಟ್. ನಮಗೆ ಕಡಲಲ್ಲಿ ರೆಸ್ಟೋರೆಂಟ್ ನೋಡಬೇಕಾದ್ರೆ ಇಲ್ಲೇ ಬರಬೇಕಷ್ಟೆ. ಈ ಥರ ಒಂದು ವಿಜುವಲ್ ಸಿಗುತ್ತೆ. ನೋಡಿ ಯಾವ ಥರ ಇದೆ ಅಂತೇಳಿ ಕಡಲ ಮಧ್ಯೆ. ಅದೇ ಥರ ಇಲ್ಲಿ ನಿಮಗೆ ಕಾಣ್ಬೋದು ಶಿವನ ಕ್ಷೇತ್ರ ಅಥವಾ ಶಿವನ ದೊಡ್ಡದಾದಂತಹ ಒಂದು ಆಕೃತಿ. ನಿಮಗೆ ನೋಡ್ಬೋದು, ನಾನು ಇವಾಗ ಅತ್ಯಂತ ಎತ್ತರದ ಶಿವನ ಒಂದು ವಿಗ್ರಹವನ್ನು ತೋರಿಸ್ತೇನೆ. ಎಷ್ಟೊಂದು ವಿಶಾಲವಾಗಿದೆ ಅಂತ ಹೇಳಿದರೆ, ಈ ಒಂದು ಕಡೆ ಬರುವಾಗ ಈ ಸಮುದ್ರದ ಸೌಂಡು ಹಾಗೂ ಇಲ್ಲಿಯ ತಂಪಾದ ಗಾಳಿ ಒಂದು ಸುಕೂನ್ ಇಡುತ್ತೆ. ಸುಕೂನ್ ಅಂತ ಹೇಳ್ತೇವಲ್ಲ, ನೋಡಿ ಯಾವ ರೇಂಜಲ್ಲಿ ಇದೆ ಅಂತ ಹೇಳಿ, ಎಷ್ಟೊಂದು ಎತ್ತರದಲ್ಲಿದೆ. ಇದಾಗಿದೆ ಮುರುಡೇಶ್ವರ ಶಿವನ ಟೆಂಪಲ್. ಹೇಳಿದರೆ ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಅಂತ ಹೇಳುವ ಒಂದು ಪಕ್ಕ ಸ್ಥಳದಲ್ಲಿದೆ. ಭಾರತದಲ್ಲಿ ಅತ್ಯಂತ ಉದ್ದವಾದಂತಹ 3 ವಿಗ್ರಹಗಳಲ್ಲಿ, ಶಿವನ ವಿಗ್ರಹಗಳಲ್ಲಿ ಒಂದಾಗಿದೆ ಈ ಮುರುಡೇಶ್ವರ. ಈ ಶಿವನ ವಿಗ್ರಹ ನಿಮಗೆ ನೋಡಲು ಸಾಧ್ಯವಾಗ್ತಾ ಇದೆ. ಇದು ಕಡಲ ಕಿನಾರೆಯ ಒಂದು ಪ್ರಕೃತಿ ರಮಣೀಯವನ್ನು ಆಸ್ವಾದಿಸಿ ಜನರನ್ನು, ಪ್ರೇಕ್ಷಕರನ್ನು ಈ ಥರ ಸೆಳೀತಾ ಇದೆ. ಇಲ್ಲಿಗೆ ಬಂದರೆ
ಬರಲಿರುವ ರೂಟ್ ಅಂತ ಹೇಳಿದ್ರೆ ಮ್ಯಾಂಗ್ಳೂರ್ ಟು ಮುಂಬೈ ಹೈವೇಯ ಕೊಂಕಣ್ ರೈಲ್ವೆಯ ಆ ಒಂದು ಕಟ್ಟಕಡೆಯ ಸ್ಟಾಪ್ ಆಗಿದೆ ಇದು. ಹೇಳಿದ್ರೆ ಮುರುಡೇಶ್ವರ ಅಂತ ಹೇಳಿದ್ರೆ ಬಡ್ಕಲಿಂದ ಒಂದು ಆಲ್ಮೋಸ್ಟ್ 15 ಕಿಲೋಮೀಟರ್ ರೇಂಜಲ್ಲಿ ನಮಗೆ ಏನಿದು ಪಾನಿಪುರಿ ಪಾನಿಪುರಿ ತಿನ್ನುದಂತೆ ಮಳೆಗೆ. ಗೋಲ್ಗಪ್ಪ ಇಲ್ಲಿ ಮಿಥುನ್ ಭಾಸ್ ಪಾನಿಪುರಿ ಅಂತ ಹೇಳಿ ಮುರುಡೇಶ್ವರ ಬಂದ್ರೆ ಎಲ್ರು ತಿನ್ನಿ, ಇಲ್ಲಿ ಟೇಸ್ಟ್ ನಾವಿನ್ನು ನೋಡಿಲ್ಲ. ಓಕೆ, ಇನ್ನೊಂದು ವಿಡಿಯೋ ತಿಂದ ನಂತರ ಮಾಡ್ತೇನೆ. ನಿನ್ಗೆ ಬೇಕಾ ಇಶು ಪಾನಿಪುರಿ ಬೇಕಾ? ಬೇಡ ಅಂತ ತನ್ನ, ನಿನ್ಗೆ ಬೇಕಾ ಪಾನಿಪುರಿ? ಬೇಕಾ? ಎಷ್ಟು ಬೇಕು? 5 ಬೇಕಾ? ಮಸಾಲ ಪುರಿ ನೀವು ತಿಂದಿರುವರಿ. ಪಾನಿಪುರಿ ಅಲ್ಲ, ಪಾನಿಪುರಿ നല്ല ടേസ്റ്റ്. ಗುಡ್. ನೋಡಿ ಇದನ್ನು ಮಾಡುವ ಸ್ಟೈಲ್ ನೋಡಿ, ನಾವೇ ಇದು ಮೇಕಿಂಗ್. ಮಸಾಲ ಹಾಗೂ ಮಸಾಲ ಪಾನಿ ಹಾಕಿ ಇದನ್ನಿಟ್ಟು ಮುರುಡೇಶ್ವರ ಹೋಗಿ ಎಲ್ಲ ಬಂದ್ವಿ. ಏನು ನೆಕ್ಸ್ಟ್ ನಾವು ಹೊನ್ನಾವರದ ಕಡೆ ಹೋಗ್ತಾ ಇದ್ದೇವೆ. ರೆಡಿಯಲ್ಲಿ ನಾವೊಂದು ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿ ಎಲ್ಲ ತಿಂದ್ವಿ. ಟೇಸ್ಟ್ ಅಂತೂ ನನ್ನ ಲೈಫಲ್ಲಿ ಅಂತ ವರ್ಸ್ಟ್ ಪಾನಿಪುರಿ, ಮಸಾಲ ಪುರಿ ನಾನ್ ತಿಂದಿಲ್ಲ. ನೀವು ತಿಂದಿದ್ದೀರಾ? ಯಾರು ತಿಂದಿಲ್ಲ ಅಂತೆ. ಬೇಲ್ಪುರಿ ಒಳ್ಳೇದುಂಟಂತೆ ತಾಯಿ ಹೇಳ್ತಿದ್ದಾರೆ ಹಿಂದೆಯಿಂದ. ಯಾವ್ದಕ್ಕೂ ನೋಡುವ ಹೊನ್ನಾವರದಲ್ಲಿ ಹೋಗಿ ಹೊಣ್ಣು ಏನಾದ್ರು ಸಿಗುತ್ತಾ ಅಂತೇಳಿ. ಹಿಂದ್ಗಡೆ ಫುಲ್ಲು ಟ್ರೋ ಮಳೆಗಾಲ ಆದ್ರಿಂದ ನಮ್ಗೆ ಬೀಚಿಗೆ ಇಳಿಯುವಾಗಿಲ್ಲ. ಇದಾಗಿದೆ ಇಕೋ ಬೀಚ್ ಹೊನ್ನಾವರದು. ಎಷ್ಟೊಂದು ಕ್ಲೀನ್ ಅಂಡ್ ನೀಟಲ್ಲಿ ಮೇಂಟೈನ್ ಮಾಡಿದಾರೆ ಅಂತ ನಿಮ್ಗೇನೆ ನೋಡಿದ್ರೆ ಗೊತ್ತಾಗ್ಬೋದು. ಅದೇ ತರ ಇಲ್ಲಿ ಇದೊಂದು ಹೈಲೈಟ್ ಏನಂತ ಹೇಳಿದ್ರೆ 24x7 ಇದರೊಳಗಡೆ CC ಕ್ಯಾಮರಾ ಸರ್ವೆಲೆನ್ಸ್ ಇದೆ. ನಾವು ಯಾವಾಗ್ಲೂ ಕ್ಯಾಮರಾದ ಕಂಟ್ರೋಲ್ ಅಲ್ಲಿ ಇರ್ತೀವಿ. ಎಷ್ಟೋ ಬೀಚ್ಗಳಲ್ಲಿ ಸೇಫ್ಟಿ ಇರಲ್ಲ, ಅದಕ್ಕೆ ಎಲ್ಲದಕ್ಕೂ ಉತ್ತರವಾಗಿ ಇಲ್ಲಿ ಕ್ಯಾಮರಾ ಸಿಸ್ಟಮ್ ಕೊಟ್ಟಿದ್ದಾರೆ CC ಕ್ಯಾಮರಾದ ಮೂಲಕ. ಮತ್ತೊಂದು ಇಲ್ಲಿ ಏನಂತ ಹೇಳಿದ್ರೆ ನೋಡಿ, ಮೀನು ಹಿಡಿಯುವ ಮೀನಿನ ಬಲೆ ಮೂಲಕ ಇಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ಇದು ಮಳೆಗಾಲ ಅಲ್ಲದ ಸಮಯದಲ್ಲಿ ಇಲ್ಲಿದು ಗಾರ್ಡ್ ಅವರು ಕುತ್ಕೊಂಡು ನೋಡ್ತಾ ಇರ್ತಾರೆ. ಇವಾಗ ಆಲ್ಮೋಸ್ಟ್ ನಮ್ದು ಒಂದು ಸನ್ಸೆಟ್ ಟೈಮ್ ಆಯಿತು. ಇದಾಗಿದೆ ಹೊನ್ನಾವರದ ಇಕೋ ಬೀಚ್ ಅಂತ ಹೇಳಿ. ಓಕೆ, ಮಳೆಗಾಲ ಆದ್ರಿಂದ ನಮಗೆ ಸಮುದ್ರಕ್ಕೆ ಇಳಿಯೋಕ್ಕಾಗಲ್ಲ. ಸಮುದ್ರಕ್ಕೆ ಇಳಿದು ಆಟ ಆಡೋಕ್ಕೇನ ಅಥವಾ ಬೇರೆ ಯಾವುದು ಇಳಿಯುವ ಹಾಗಿಲ್ಲ. ನಿಮಗೆ ನಾನು ತೋರಿಸ್ತೇನೆ ಬೇಕಾದರೆ. ಇಲ್ಲಿ ನೋಡಿ, ನೋ ಸ್ವಿಮ್ಮಿಂಗ್ ಅಲೌಡ್ ನೋಡಿ. ಮಳೆಗಾಲದಲ್ಲಿ ಸಮುದ್ರದಲ್ಲಿ ಇಳಿಯುವುದು ನಿಷೇಧಿಸಲಾಗಿದೆ, ಬೋರ್ಡೆ ಆಗಿಬಿಟ್ಟಿದ್ದಾರೆ. ಸೂಪರ್ ಆಗಿದೆ ಅಂತ ಹೇಳಿದರೆ ಸೂಪರ್ ಆಗಿದೆ. ಈ ಥರ ಒಂದು ಬೀಚೇ ನಾನು ನೋಡಿಲ್ಲ. ಒಂದು ನೋಡಿ, ಇಕೋ ಫ್ರೆಂಡ್ಲಿ ಅಂತ ಹೇಳಿದ್ರೆ ಇಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಬೀಚ್. ಅಲ್ಲದೆ ನೋಡಿ, ಟಾಯ್ಲೆಟ್ಸು, ಚಿಲ್ಡ್ರನ್ ಪಾರ್ಕು, ಫಿಟ್ನೆಸ್ ಸೆಂಟರು, ಫಸ್ಟ್ ಏಡ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಫಸ್ಟ್ ಏಡ್ ಸೆಂಟರು ಇಲ್ಲಿ ನಾವು ಕಾಣ್ತಿರೋದು ಇದಾಗಿದೆ ಫಸ್ಟ್ ಏಡ್ ಸೆಂಟರ್. ಇದಾಗಿದೆ ಚಿಲ್ಡ್ರನ್ ಪಾರ್ಕು. ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ನೋಡಿ, ಅಲ್ಲಲ್ಲಿ ಆಡ್ತಾ ಇದ್ದಾರೆ. ಇದು ಇಕೋ ಫ್ರೆಂಡ್ಲಿ ಬೀಚ್, ಪರಿಸರ ಸ್ನೇಹಿ ಬೀಚ್ ಇದು. ಚಿಲ್ಡ್ರನ್ ಪಾರ್ಕು, ಸಮುದ್ರದ ವ್ಯೂಸು.
ಇದನ್ನು ಕಳಿಸ್ಕೊಡಿ, ಅವರಲ್ಲೂ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್ ಬಾಯ್.